ಕೃಷ್ಣಪ್ಪನವರ 87ನೇ ಜನ್ಮದಿನ ಹಾಗೂ ರಾಜ್ಯ ಮಟ್ಟದ ದಲಿತ ಸಂಘ ಸಮಿತಿಯ ಪದಾಧಿಕಾರಿಗಳ ಸಮಾವೇಶ ಶಿವಮೊಗ್ಗ ನಗರದಲ್ಲಿ ಆರಂಭವಾಗಿದೆ. ರಾಜ್ಯ ಸರ್ಕಾರಿ ನೌಕರರ ಭವನದಲ್ಲಿ ಕಾರ್ಯಕ್ರಮ ಆರಂಭವಾಗಿದ್ದು, ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿರುವ ದಲಿತ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಕುರಿತಾದ ಗೀತೆಯನ್ನ ಶಿವಮೊಗ್ಗ ಜಿಲ್ಲೆಯ ಸಂಚಾಲಕರು ಹಾಡಿದರು. ರಾಜ್ಯ ಸಂಚಾಲಕರಾದ ಗುರುಮೂರ್ತಿಯವರು ಪದಾಧಿಕಾರಿಗಳ ಪರಿಚಯ ಮಾಡಿಕೊಟ್ಟರು. ಈಗ ಕಾರ್ಯಕ್ರಮ ವಿದ್ಯುಕ್ತವಾಗಿ ಆರಂಭ ಆಗ್ತಾ ಇದೆ. ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಕುರಿತಾದಂಥ ಒಂದು ಗೀತೆ, ಕನ್ನಡಾಂಬೆ ಮಡಿನಲ್ಲಿ ಸಂಘರ್ಷದ ಒಡಲಿನಲ್ಲಿ ಹುಟ್ಟಿ ಬಂದೆ ದಲಿತ ಸೂರ್ಯ ಕೃಷ್ಣಪ್ಪಾಜಿ ಸ್ವೀಕರಿಸು ನಮ್ಮೆಲ್ಲರ ನೀಲಿ ವಂದನೆ ಅಂತಕ್ಕಂಥ ಒಂದು ಗೀತೆಯನ್ನು ಶಿವಮೊಗ್ಗ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಎಂ ಏಳುಕೋಟಿಯವರು ಈ ಹಾಡನ್ನು ಹಾಡ್ತಾರೆ. ಕೋರಸ್ ಕೊಡೋರು ಯಾರಾದರೂ ಗೆಳೆಯರಿದ್ರೆ ಬನ್ನಿ. ಕನ್ನಡಾಂಬೆ ಮಡಿಲಿನಲ್ಲಿ ಸಂಘರ್ಷದ ಒಡಲಿನಲ್ಲಿ ಹುಟ್ಟಿ ಬಂದ ದಲಿತ ಸೂರ್ಯ ಕೃಷ್ಣಪ್ಪಾಜಿ ಸ್ವೀಕರಿಸು ನಮ್ಮೆಲ್ಲರ ಕೆಂಪು ವಂದನೆ. ಕನ್ನಡಾಂಬೆ ಮಡಿಲಿನಲ್ಲಿ ಸಂಘರ್ಷದ ಒಡಲಿನಲ್ಲಿ ಹುಟ್ಟಿ ಬಂದ ದಲಿತ ಸೂರ್ಯ ಕೃಷ್ಣಪ್ಪಾಜಿ ಸ್ವೀಕರಿಸು ನಮ್ಮೆಲ್ಲರ ನೀಲಿ ವಂದನೆ. ಸ್ವೀಕರಿಸು ನಮ್ಮೆಲ್ಲರ ನೀಲಿ ವಂದನೆ. ಅಂಬೇಡ್ಕರ ಹೋರಾಟವೇ ನಿನ್ನ ದಾರಿಯೋ, ಸ್ವಾಭಿಮಾನ ಸಂಘರ್ಷ ಉಸಿರಾಟವೋ. ಅಂಬೇಡ್ಕರ ಹೋರಾಟವೇ ನಿನ್ನ ದಾರಿಯೋ, ಸ್ವಾಭಿಮಾನ ಸಂಘರ್ಷ ಉಸಿರಾಟವೋ. DSS ಸ್ಥಾಪಕ ಶೋಷಿತರ ನಾಯಕ, DSS ಸ್ಥಾಪಕ ಶೋಷಿತರ ನಾಯಕ ಸ್ವೀಕರಿಸು ನಮ್ಮೆಲ್ಲರ ನೀಲಿ ವಂದನೆ. ಸ್ವೀಕರಿಸು ನಮ್ಮೆಲ್ಲರ ನೀಲಿ ವಂದನೆ. ಕನ್ನಡಾಂಬೆ ಮಡಿಲಿನಲ್ಲಿ ಸಂಘರ್ಷದ ಒಡಲಿನಲ್ಲಿ ಹುಟ್ಟಿ ಬಂದ ದಲಿತ ಸೂರ್ಯ ಕೃಷ್ಣಪ್ಪಾಜಿ ಸ್ವೀಕರಿಸು ನಮ್ಮೆಲ್ಲರ ನೀಲಿ ವಂದನೆ. ಸ್ವೀಕರಿಸು ನಮ್ಮೆಲ್ಲರ ನೀಲಿ ವಂದನೆ. ಸ್ವಾಭಿಮಾನ ಸಂಘರ್ಷದ ಪಾಠ ಕಲಿಸಿದೆ, ಕೈ ಹಿಡಿದು ಮೇಲೆತ್ತಿ ನಮ್ಮ ನಡೆಸಿದೆ. ಸ್ವಾಭಿಮಾನ ಸಂಘರ್ಷದ ಪಾಠ ಕಲಿಸಿದೆ, ಕೈ ಹಿಡಿದು ಮೇಲೆತ್ತಿ ನಮ್ಮ ನಡೆಸಿದೆ. ಕನ್ನಡ ಮಾತೆಯ ಕ್ರಾಂತಿಯ ಪುತ್ರನೇ, ಕನ್ನಡ ಮಾತೆಯ ಕ್ರಾಂತಿಯ ನಾಡಿ ಮಿಡಿತವು ಪ್ರಾಮಾಣಿಕಗಳ ಪಡೆಯುವೆವು ನೀ ನಡೆ. ಈ ರಾಜ್ಯದ ಜನರಿಗೆ ಭೂಮಿ ಆಗಲಿ ಬಂಡವಾಳ ಆಗಲಿ ಅಧಿಕಾರ ಆಗಲಿ ಬಂದಿರಲಿಲ್ಲ. ಅವತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ನೇತೃತ್ವದಲ್ಲಿ ದಲಿತ ಚಳುವಳಿ ಪ್ರಧಾನವಾಗಿ ಎತ್ಕೊಂಡ ಪ್ರಶ್ನೆ ಏನು ಅಂತ ಹೇಳಿದರೆ, ಭೂಮಿ ಪ್ರಶ್ನೆ. ನಮಗೆ ಭೂಮಿ ಬೇಕು ಅಂತೇಳಿ 1970ರ ದಶಕ ಅದು. ಇಲ್ಲಿಗೆ 50 ವರ್ಷಗಳು ಮೀರಿತು. ಏನು ಅಂತಂದರೆ, ದಲಿತರಿಗೆ ಈಗ ಭೂಮಿ ಬಂದಿದೆಯಾ ಅಂತ. ಭಾರತದ ಸಂವಿಧಾನ ಜಾರಿಗೆ ಬಂದು 75 ವರ್ಷಗಳ ಆದ ನಂತರ ಕರ್ನಾಟಕ ದಲಿತ ಚಳುವಳಿ ಶುರುವಾಗಿ 50 ವರ್ಷಗಳ ನಂತರ ಕೂಡ ಈ ಪ್ರಶ್ನೆಯನ್ನು ಕೇಳ್ಕೋಬೇಕು. ಏನು ಅಂತ ಹೇಳಿದರೆ, ಭೂಮಿ ದಲಿತರಿಗೆ